ಪಕ್ಷದ ಪ್ರಬುದ್ಧ ಹಿರಿಯ ನಾಯಕ ಡಿಕೆ ಶಿವಕುಮಾರ್ ಅವರನ್ನು ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಪಿಟ್ಟಪ್ಪ ಜಾಲ್ಗಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ, ದೂರದೃಷ್ಟಿ, ರಾಜಕೀಯ ಚಾತುರ್ಯ ಹಾಗೂ ಪಕ್ಷನಿಷ್ಠೆಯಿಂದ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ಪ್ರಬುದ್ಧ ಹಿರಿಯ ನಾಯಕ ಹಾಗೂ ಪ್ರಬಲ ಶೂಟರ್ ಎಂದೇ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಡಿಕೆ ಶಿವಕುಮಾರ್ ಅವರನ್ನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ತಿಳಿಸಿದ್ದು, 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ್ದು, ಇದಕ್ಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಎಂದು ಹೇಳಿದರು. ಮೇ 15ರಂದು ಡಿಕೆ ಶಿವಕುಮಾರ್ ಅವರ ಜನ್ಮದಿನ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅತ್ಯುತ್ತಮ ಕಾಣಿಕೆ ರೂಪದಲ್ಲಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯ ಸ್ಥಾನವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ಗೌರವಿಸಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್. ಎಲ್ಲರಿಗೂ ಇವತ್ತಿನ ಸಂಜೆಯ ನಮಸ್ಕಾರಗಳು ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ಕಾಂಗ್ರೆಸ್ ದಿಲ್ಲಿ ವರಿಷ್ಠರಿಗೆ ಆಗ್ರಹಪಡಿಸಿತು ಸರ್. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ, ದೂರದೃಷ್ಟಿ, ರಾಜಕೀಯ ಚತುರ ಹಾಗೂ ಪಕ್ಷ ನಿಷ್ಠೆಯಿಂದ ಗುರುತಿಸಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಟ್ರಬಲ್ ಶೂಟರ್ ಎಂದೇ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಡಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆದಂಥ ಗೌರವಾನ್ವಿತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧೀಜಿ, AICC ಮಾಜಿ ಅಧ್ಯಕ್ಷರಾದಂಥ ಆದರಣೀಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರಲ್ಲಿ ನಾನು ವಿನಮ್ರವಾಗಿ ಆಗ್ರಹಪಡಿಸಿದ್ದೀನಿ ಸರ್. ಯಾಕಪ್ಪ ಅಂದ್ರೆ ಶಿವಕುಮಾರ್ ಅವರಿಗೆ ಯಾಕೆ ಮಾಡ್ಬೇಕಂತಂದ್ರೆ, 2.5 ವರ್ಷ ಆಯ್ತು ಸರಿ, 3 ವರ್ಷ ಆಗಕ್ಕೆ ಬಂತು. ಹೈಕಮಾಂಡ್ ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡೋದು ಮಾತು ಸರ್. ಹೈಕಮಾಂಡ್ ಅವರು ಮತ್ತು ವಿಶ್ವಾಸ ಅದು ಸರ್. ಮಾತು ಅಲ್ಲ, ಕೆಲವು ಮಾಧ್ಯಮಗಳು ಹೇಳ್ತಾರೆ ಸರ್. ಅಲ್ಲ, ವಿಶ್ವಾಸ ಸರ್, ವಿಶ್ವಾಸ ಇಂಪಾರ್ಟೆಂಟ್ ಅಲ್ಲ ಸರ್. ಆಫೀಸಲ್ಲಿ ಹೇಳಿಲ್ಲ ಸರ್, ಆಫೀಸಲ್ಲಿ ಹೇಳಿಲ್ಲ. ಯಾರಿಗೆ ಅವರಿಗೂ ಅವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗುರುತು, ಡಿ ಕೆ ಶಿವಕುಮಾರ್ ಗುರುತು, ವರಿಷ್ಠರಿಗೆ ಗುರುತು. ಹಾಂ, ಅದೇ ಅವ್ರಿಗೆ ಗುರುತು ಸರ್, ಒಳಗೆ ಆಗ್ಯಾರ. ಆದ್ರೆ ಸಾಹೇಬ್ರು ಆಗ್ಯಾರ ಅವ್ರಿಗೆ, ಮತ್ತೆ ಈಗ ಆಗ್ಯಾರ 2 ಸರಿ ಆಗ್ಯಾರ. ಪಕ್ಷದ ಅಧ್ಯಕ್ಷರಾಗ್ಯಾರ ಸರ್. ಅವರೆಲ್ಲ ಪಕ್ಷಕ್ಕೆ ದುಡ್ದಾರ. ಅವರು ಕಾಂಗ್ರೆಸ್ದ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಮುಗ್ತಾರೆ ಸರ್. ಏನು ಸರ್? ಕರಿಗೆವ್ರಿಗೆ ಕೊಡ್ಬೇಕು. ಅವ್ರನ್ನೂ ಪಾಪ ವಂಚಿತರಾಗ್ಯಾರ ಸರ್. ಅವ್ರಿಗೆ ಫಸ್ಟ್ ಕೊಟ್ಟರೆ ನಾವು ಫಸ್ಟ್ ಸಂತೋಷ ಪಡೋವು ನಾ ಸರ್. 2013ದಾಗ ಆಗ್ಬೇಕಾಯ್ತು ಖರ್ಗೆ ಸಾಬ್ರು, ಆಗಿಲ್ಲ. ಹಂಗಲ್ರಿ ಸರ್, ಅವ್ರು ಕೇಳಿದಲ್ಲಿ ಕೇಳಕತ್ತೀನಿ ಸರ್. ಇಲ್ಲ, ವರಿಷ್ಠರು ಯಾರಿಗೇನು ಕೊಡ್ರಿ, ನಾವು ಡಿ ಕೆ ಶಿವಕುಮಾರ್ ಹಾಕತ್ತೀವಿ. ಸಾಬ್ರಿಗೆ ಕೊಟ್ಟರೆ ಅದಕ್ಕೇನದ. ನಾವು ಫಸ್ಟ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಇವರಿಗೆ ಖರ್ಗೆ ಸಾಬ್ ಕೊಟ್ಟರೆ ನಾವು ಫಸ್ಟ್ ಸಂತೋಷ ಪಡೋವು ನಾವು ಸರ್. ಪಾಪ ಅವ್ರಿಗೆ ಕೊಡಲಿಲ್ಲ ಅಂತ ಹೇಳ್ತೇನೆ ಸರ್. ನಾವು ಏನು ಹೈಕಮಾಂಡ್ ಬಿಟ್ಟಿದ್ದು ಸರ್. ಕೊಡ್ತಂದ್ರೆ ಏನು ಮಾಡೋಣ, ಜಗಳ ಆಡೋಣ ಸರ್, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪಕ್ಷ 2 ಸಾರಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ CM ಮಾಡ್ಯಾರ ಸರ್. ಅದೇನು ನಾವು ಒತ್ತಾಯ ಪಡಿಸ್ತೀವಿ ಸರ್. ನಾವು ಪಕ್ಷದಿಂದ ಒತ್ತಾಯ ಪಡಿಸ್ತೀವಿ ಸರ್. ಸಂತೋಷ ಕೊಡ್ಲಿಕ್ಕಂದ್ರೆ ಸಂತೋಷ, ಕೊಡ್ಲಿಕ್ಕಿಂತ ಸಂತೋಷ. ಏನು ಸರ್? ಸರ್ ಹೆಂಗಿರಂಗ ಸರ್, ಆಕಾಂಕ್ಷೆ ಇರ್ತಾರೆ ಸರ್, ಹೆಂಗಿರಂಗಿಲ್ಲ ಸರ್. ಪಕ್ಷ ಅದೆಲ್ಲ ಕಟ್ಟಿ ಬೆಳೆಸ್ಯಾರ ಸರ್. ತನುಮನದಿಂದ ಪಕ್ಷ ಇದು ಮಾಡ್ಯಾರ. ಯಾರು ಸರ್? ಬೆಳೆಸೋ ಕಾರ್ಯಕರ್ತರು ನಮ್ಮ ಮಟ್ಟದ ನಾವು ಬೆಳೆಸ್ತೀವಿ ಸರ್. ಅವ್ರ ಮಟ್ಟದ ಆಗಲಿ ಅಂತ ನಮ್ಮ ಆಗ್ರಹ ಸರ್.